HBR 5ನೇ ಹಂತದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿವೆ. ಇದು ಬೆಂಗಳೂರಿನ ಹಣೆಬರಹ, ಬೆಂಗಳೂರಿನ ಸ್ಥಿತಿ. ಕೆರೆಯಂತಾಗಿದೆ ಟೆಲಿಕಾಂ ಲೇಔಟ್ನ ರಸ್ತೆ. HBR 5ನೇ ಹಂತದ ರಸ್ತೆಗಳು ನಾವು ತೋರಿಸ್ತಾ ಇದ್ದೀವಿ. ಇದು ನೋಡಿ, ಇದು ರಸ್ತೆ ಅಂತ ಅನ್ನೋಕ್ಕೆ ಸಾಧ್ಯನಾ ಅಥವಾ ರಾಜಕಾಲುವೆ ಅನ್ಬೇಕಾ ನೋಡಿ, ಯೋಚನೆ ಮಾಡಿ. ಇದು ನೋಡಿ, ಎಲ್ಲಿ ನೋಡೋದ್ರಲ್ಲಿ ಬೆಂಗಳೂರಲ್ಲಿ ಅಗದು ಪಗದು ಬಿಟ್ಬಿಟ್ಟಿದ್ದಾರೆ. ಒಂದು ಡಿಪಾರ್ಟ್ಮೆಂಟಿಗೂ ಇನ್ನೊಂದು ಡಿಪಾರ್ಟ್ಮೆಂಟಿಗೂ ಒಂದಕ್ಕೊಂದಕ್ಕೆ ಕೋಆರ್ಡಿನೇಷನ್ ಇಲ್ಲ. ತೋರಿಸ್ತಾ ಇದ್ದೀವಿ ನಾವು ಸ್ಥಿತಿಗತಿಗಳು ಹೆಂಗಿದೆ ಅಂತ ಹೇಳಿ. ಅಂತ ನಾನು ಹೇಳ್ತಾ ಇದ್ದೆ, ಒಂದು ಡಿಪಾರ್ಟ್ಮೆಂಟಿಗೂ ಇನ್ನೊಂದು ಡಿಪಾರ್ಟ್ಮೆಂಟಿಗೂ ಸಂಬಂಧವೇ ಇಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಯಾವನೋ ವೈರ್ ಹಾಕ್ತಾನೆ, ಮತ್ತೆ ಯಾವನೋ ಅಗದೋಗ್ತಾನೆ, ಮತ್ತಿನ್ಯಾವನೋ ಮತ್ತೊಂದು ಕಾರಣಕ್ಕೋಸ್ಕರ ಅಗಿತಾನೆ. ನೀರಿನವ್ರು ಒಂದು ಸರಿ ಅಗಿತಾರೆ, ಕೇಬಲ್ನವ್ರು ಮತ್ತೊಂದು ಸರಿ ಅಗಿತಾರೆ, ಮತ್ತಾರೋ ಮುಚ್ಚೋಗ್ತಾರೆ, ಮತ್ತಾರೋ ಅಗಿತಾರೆ. ಹೇಳೋರು ಕೇಳೋರು ಯಾರಿಲ್ಲ ನೋಡಿ. ಬೆಂಗಳೂರು ಹಿಂಗೆ ಆಗ್ಬಿಟ್ರೆ ನೆಗೆದು ಬಿದ್ದು ಹೋಗ್ಬಿಡುತ್ತೆ ನೋಡಿ. ಬೆಂಗಳೂರಿಗೆ ಭವಿಷ್ಯ ಇಲ್ಲ. ನೀವು ಯಾವ ದೊಡ್ಡ ಬೆಂಗಳೂರು ಅಂತಾರ ಮಾಡ್ಕೊಳ್ಳಿ, ನೀವು ಗ್ರೇಟರ್ ಬೆಂಗಳೂರು ಅಂತಾರ ಮಾಡ್ಕೊಳ್ಳಿ, ಯಾವ ಬೆಂಗಳೂರು ಮಾಡ್ಕೊಳ್ಳಿ. ನೀವು ಈ ರೀತಿ ವಾಟರ್ ಬೆಂಗಳೂರು ಆಗಿಬಿಟ್ರೆ ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು. ಕಸದ ಬೆಂಗಳೂರು, ಕೊಳೆಯ ಬೆಂಗಳೂರು, ಟ್ರಾಫಿಕ್ನ ಬೆಂಗಳೂರು, ಒತ್ತುವರಿಯ ಬೆಂಗಳೂರು, ಕಂಠೀರವ. ಇದನ್ನು ಹೇಳಲೇಬೇಕಪ್ಪ, ಈ ಕಂಠೀರವ ಕ್ರೀಡಾಂಗಣದ್ದು. ಯಾಕಂದರೆ ಎಲ್ಲೆಲ್ಲಿ ಸ್ಟೇಡಿಯಂಗಳು ಮಾಡಿರಲ್ಲ ನಮ್ಮ ಪುಣ್ಯಾತ್ಮರು, ಎಲ್ಲ ಕೆರೆಗಳು ನೋಡಿ. ಅವು ಯಾರ ಅಪ್ಪನ ಮನೆ ಗಂಟು ಹೇಳಿ, ಯಾರ ಅಪ್ಪನ ಮನೆ ಗಂಟು? ಕೆರೆಗಳನ್ನು ಮುಚ್ಚಿದ್ರು, ಎಲ್ಲೆಲ್ಲಿ ತೆಗ್ಗಿತ್ತಲ್ಲ ಸುತ್ತಮುತ್ತ ಒಂದಿಷ್ಟು ಕಟ್ಕೊಂಡ್ಬಿಟ್ರೆ ಅಲ್ಲೇ ಸ್ಟೇಡಿಯಂ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ವಿ, ಗ್ರೇಟರ್ ಬೆಂಗಳೂರು ಅಂತ ಕರೀತಾರಲ್ಲ, ವಾಟರ್ ಬೆಂಗಳೂರು ಆಗಿದೆ. ನಮ್ಮ ನಾಯಕರುಗಳಿಗೆ ಹೆಂಗೆ ಗೊತ್ತಾಗಬೇಕು, ಬೆಂಗಳೂರನ್ನ ಕಟ್ಟುವಂಥ ಕೆಲಸ ಯಾವನೂ ಮಾಡ್ತಾ ಇಲ್ಲ, ಬೆಂಗಳೂರನ್ನ ಕೆಡುವಂಥ ಕೆಲಸ, ಬೆಂಗಳೂರನ್ನ ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನೀವೇನು ಈ ಜಾಗದಲ್ಲಿ ನಿಂತಿದ್ದೀರಿ ಈಗ, ಸ್ಟೇಡಿಯಮ್ಮು, ಆ ಸ್ಟೇಡಿಯಂ ಹಿಂದೆ ಕೆರೆಯಾಗಿತ್ತು. ಕೆರೆ, ರಾಜಕಾಲುವೆ, ಪಿಳ್ಳುಗಾಲುವೆ ಎಲ್ಲವನ್ನೂ ಕೂಡ ನುಂಗಿ ನೀರು ಕುಡಿದಿರುವಂಥವರು ಬೆಂಗಳೂರು ನಾಳದಂಥ ನಾಯಕರುಗಳು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ನೀವು ಸ್ಥಿತಿಗತಿಗಳನ್ನ ತೋರಿಸ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ಇದೆ ಅಲ್ಲಿನ ಸ್ಥಿತಿ? ಖಂಡಿತ ರಂಗನಾಥ್, ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಕೂಡ ಆಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಕಂಠೀರವ ಕ್ರೀಡಾಂಗಣ ಎಂದೇ ಬೆಂಗಳೂರು ಹೃದಯ ಭಾಗದಲ್ಲಿರುವ ಕಂಠೀರವ ಕ್ರೀಡಾಂಗಣದ ರಸ್ತೆಗಳೆಲ್ಲ ದ್ವಾರಗಳು ಪ್ರಮುಖವಾಗಿ ಈಗಾಗಲೇ ಜಲಾವೃತವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಏನೋ ಈ ಒಂದು ಗೇಟ್ ನಂಬರ್ 7 ಎಂದೇ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಯಾಕೆಂದ್ರೆ ಈ ಒಂದು ನೀವು ಆಗಲೇ ಹೇಳ್ದಂಗೆ ಕೆರೆಗಳ ಮೇಲೆ ನಿರ್ಮಾಣವಾಗಿರುವಂತಹ ಈ ಒಂದು ಕ್ರೀಡಾಂಗಣಗಳೆಂದೇ ಇದು ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿದೆ. ನಿನ್ನೆ ಸುರಿದಂತ ಭಾರಿ ಮಳೆಗೆ ಸಾಕಷ್ಟು ಕಡೆ ಅವಾಂತರ ಸೃಷ್ಟಿ ಆದರೆ, ಮತ್ತೊಂದೆಡೆ ಕ್ರೀಡಾಂಗಣ ಒಳಭಾಗಕ್ಕೂ ಕೂಡ ನೀರು ನುಗ್ಗಿ ಕ್ರೀಡಾಪಟುಗಳಿಗೆ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಾಕಷ್ಟು ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಯಾರು ಕೂಡ ಇದಕ್ಕೆ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತೇಳಿ ಒಂದಷ್ಟು ಕ್ರೀಡಾಪಟುಗಳು ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಪ್ರಮುಖ ದ್ವಾರದಲ್ಲೇ ಈ ರೀತಿಯಾಗಿ ನೀರು ತುಂಬಿಕೊಂಡು, ಮತ್ತೆ ಕ್ರೀಡಾಂಗಣದ ಒಳಭಾಗದಲ್ಲೂ ಕೂಡ ಸಾಕಷ್ಟು ನೀರು ತುಂಬಿಕೊಂಡಿದೆ. ಇದರಿಂದ ಪ್ರತಿದಿನ ಪ್ರಾಕ್ಟೀಸ್ ಮಾಡುವಂತ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಪರದಾಡುವಂತ ಸ್ಥಿತಿ ಒಂದ್ ಕಡೆ ನಿರ್ಮಾಣವಾದ್ರೆ, ಇಲ್ಲಿ ಇದನ್ನು ಯಾವ ರೀತಿಯಾಗಿ ನೀರನ್ನು ಹೊರ ಹಾಕಬೇಕು ಅನ್ನೋ ಒಂದು ಸಮಸ್ಯೆ ಕೂಡ ಎದುರಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪರದಾಡುವಂತ ಸ್ಥಿತಿ ಎದುರಾಗಿದೆ. ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಇದಕ್ಕೆ ಕ್ರಮ ಅಂತೇಳಿ ಕಾದ್ ನೋಡಬೇಕಾಗಿದೆ. ಬೆಂಗಳೂರಿನ ಬಹುತೇಕ ಕಡೆ ಮನೆಗಳಿಗೆ ನೀರು ನುಗ್ಗಿದ್ರೆ ಒಂದ್ ಕಡೆ ರಸ್ತೆಗಳು ಜಲಾವೃತವಾಗಿದೆ, ಅದೇ ರೀತಿ ಕ್ರೀಡಾಂಗಣದ ಒಳಭಾಗ ನುಗ್ಗಿ ಕ್ರೀಡಾಂಗಣ ಒಳಭಾಗದಲ್ಲೂ ಕೂಡ ಈಗಾಗಲೇ ನೀರು ಜಲಾವೃತವಾಗಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾವು ಸಾಕಷ್ಟು ವಿವರಗಳನ್ನು ನೋಡ್ತಾ ಇದ್ವಿ. ನಾವು ಎಷ್ಟರ ಮಟ್ಟಿಗೆ ಅಂತಂತಂದರೆ ಸ್ಥಿತಿಗತಿಗಳು ಹಿಂಗಿದೆ ನೋಡಿ. ಬೆಂಗಳೂರಿನ ಸ್ಥಿತಿಗತಿಗಳು, ಬೆಂಗಳೂರಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಂದು ಸ್ಥಿತಿ. ಎಲ್ಲಿ ನೋಡಿದ್ರಲ್ಲಿ ನಾನು ನೋಡ್ತಾ ಇದ್ದೆ ಒಂದಿಷ್ಟು ವಿವರಗಳನ್ನು, ಎಷ್ಟರ ಮಟ್ಟಿಗೆ ವಿವರಗಳಿದೆ ಅಂತಂದರೆ ಎಲ್ಲಿ ನೋಡಿದ್ರಲ್ಲಿ ನೀರು ತುಂಬಿದೆ. ಒಂದಿಷ್ಟು ಜನ ಬೆಂಗಳೂರಿನ ಬಗ್ಗೆ ಮಾತಾಡಿದಂಥವ್ರು ಮುದುಕರಾಗ್ಬಿಟ್ರಿ ಪಾಪ. ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವ್ರನ್ನ ನಾನು ಪದೇ ಹೇಳ್ತಾ ಇರ್ತೀನಿ. ಪಾಪ ವಯಸ್ಸಾಗ್ಬಿಡ್ತು ಅವ್ರಿಗೆ, ಬದುಕಿನ ಮುಸ್ಸಂಜೆಯಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಹಾಕುವಂಥ ಗಿಡಮರಗಳಿಂದ ಹಿಡಿದು ಈ ಒತ್ತುವರಿಯಾಗೋ ತನಕ ಅಲ್ಲಲ್ಲಿ ಈ ಕಾಡು ನಾಡು ಉಳಿಸುವಂಥ ನಿಟ್ಟಿನಲ್ಲಿ ಮಾತಾಡ ಮುದುಕರಾಗ್ಬಿಟ್ರು ನೋಡಿ. ಬೆಂಗಳೂರನ್ನ ನುಂಗಿ ನೀರು ಕುಡಿದಿರುವಂಥ ನಾಲಾಯಕ ನಾಯಕರುಗಳಿದಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಗ್ರೇಟರ್ ಬೆಂಗಳೂರಲ್ಲ, ಇದು ವಾಟರ್ ಬೆಂಗಳೂರು.
ನಮ್ಮ ಹಣೆಬರಹ ನಮ್ಮ ಯೋಗ್ಯತೆಯನ್ನು ಬಿಂಬಿಸುವಂಥ ಬೆಂಗಳೂರು ಇದು. ನಿಜಕ್ಕೂ ಬೇಜಾರಾಗುತ್ತೆ ಬೆಂಗಳೂರು ನೋಡೋದಂಥ ಸಂದರ್ಭದಲ್ಲಿ.